ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಚಾನಲ್ಗೆ ಸ್ವಾಗತ. ದೇವರ ಹೆಸರು ಹೇಳಿಕೊಂಡು ಹಣ ವಸೂಲಿ ಮಾಡುತ್ತಿದ್ದವರಿಗೆ ಧರ್ಮತೀಟು ಬಿದ್ದಿದೆ. ದಾವಣಗೆರೆ ತಾಲೂಕು ಈಚಘಟ್ಟ ಗ್ರಾಮದಲ್ಲಿ ಘಟನೆ ನಡೆದಿದೆ. ರೇಣುಕಾ ಯಲ್ಲಮ್ಮ ದೇವಸ್ಥಾನ ನಿರ್ಮಾಣಕ್ಕೆ ಚಂದ ಎತ್ತುವ ನೆಪದಲ್ಲಿ ಗ್ರಾಮಕ್ಕೆ 6 ಜನರು ಆಗಮಿಸಿ ಏಕಾಏಕಿ ಮನೆಗೆ ನುಗ್ಗಿ ಹಣ ವಸೂಲಿ ಮಾಡಲು ಮುಂದಾಗಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಕಾರಿಹಳ್ಳಿ ದಾಸರಕಟ್ಟೆ ಗ್ರಾಮದವರೆಂದು ಹೇಳಿಕೊಂಡು ಬಂದಿರುವ ಕಿಡಿಗೇಡಿಗಳು ಒಂದೊಂದು ಮನೆಯಲ್ಲಿ 5,000ದಿಂದ 20,000 ಹಣ ವಸೂಲಿ ಮಾಡಿದ್ದಾರೆ. ದಾವಣಗೆರೆಯ ಸುಮಾರು 20 ಹಳ್ಳಿಗಳಲ್ಲಿ ಹಣ ವಸೂಲಿ ಮಾಡಿರುವ ಆರೋಪ ಕೇಳಿ ಬಂದಿದೆ. ಈಚಘಟ್ಟ ಗ್ರಾಮದ ಬಸವೇಶ್ವರ ದೇವಾಲಯದಲ್ಲಿ ಕೂಡಿಹಾಕಿ ಧರ್ಮತೀಟು ಕೊಟ್ಟಿದ್ದಾರೆ. ಮಲ್ಸೆಟ್ಟಿಯಿಂದ ಮುಂದೆ ಮಲ್ಸೆಟ್ಟಿಯಿಂದ ಮುಂದೆ ಈ ಕಡೆ ನೋಡ್ರಪ್ಪ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.